ಮೆಟ್ರೋ ಹತ್ತುವ ಆತುರ, ದೊಡ್ಡ ಅಪಾಯದಿಂದ ಪಾರಾದ ವ್ಯಕ್ತಿ. ಇಂದು ಬೆಳಿಗ್ಗೆ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ. ಮೆಟ್ರೋ ಹತ್ತುವ ಭರದಲ್ಲಿ ರೈಲು ಮತ್ತು ಪ್ಲಾಟ್ಫಾರ್ಮ್ ನಡುವೆ ವ್ಯಕ್ತಿಯ ಕಾಲು ಸಿಲುಕಿ ಸಂಕಷ್ಟ. ಅಚಾನಕ್ ಆಗಿ ರೈಲು ಮತ್ತು ಪ್ಲಾಟ್ಫಾರ್ಮ್ ನಡುವಿನ ಗ್ಯಾಪ್ನಲ್ಲಿ ಕಾಲು ಸಿಲುಕಿ ಒದ್ದಾಟ. ವ್ಯಕ್ತಿಯನ್ನ ಕಾಲು ಹೊರಗೆ ತೆಗೆಯಲು ಹರಸಾಹಸ ಪಟ್ಟಿದ್ದಾರೆ ಸಿಬ್ಬಂದಿ. ಇತರೆ ಪ್ರಯಾಣಿಕರು ಮೆಟ್ರೋ ಸಿಬ್ಬಂದಿಯಿಂದ ಹರಸಾಹಸ ಮಾಡಲಾಗಿತ್ತು. ಸುಮಾರು ಹೊತ್ತು ಪ್ರಯತ್ನಿಸಿದ ಬಳಿಕ ವ್ಯಕ್ತಿಯ ರಕ್ಷಣೆ ಮಾಡಲಾಗಿದೆ. ಅದೃಷ್ಟವಶಾತ್ ಯಾವುದೇ ಅವಘಡ ಸಂಭವಿಸಿಲ್ಲ. ಘಟನೆಯಿಂದ ಇತರೆ ಮೆಟ್ರೋ ಪ್ರಯಾಣಿಕರಲ್ಲಿ ಆತಂಕ ಹೆಚ್ಚಾಗಿದೆ. ಪದೇ ಪದೇ ಈ ರೀತಿಯ ಘಟನೆ ಆಗ್ತಾ ಇರತ್ತೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ನಮ್ಮ ಮೆಟ್ರೋ ಇದಕ್ಕೆ ಪರಿಹಾರ ಕಂಡುಕೊಳ್ಳಲು ಸಲಹೆ ಕೊಡಲಾಗಿದೆ. ಸಾರ್ವಜನಿಕರು ಕೂಡ ಪ್ರಯಾಣದ ಸಮಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಮೆಟ್ರೋ ಹತ್ತುವ ಹಾಗೂ ಇಳಿಯುವ ವೇಳೆ ಜಾಗರೂಕರಾಗಿರಬೇಕು ಎಂದಿದ್ದಾರೆ. ಸೊ ಹಾಯ್ ಎಲ್ರಿಗೂ. ಇವತ್ತು ಮಾರ್ನಿಂಗ್ ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಸುಮಾರು ಒಂದು 10-20 ಆ ರೇಂಜಲ್ಲಿ ಸಂಗೊಳ್ಳಿ ರಾಯಣ್ಣ ಮೆಟ್ರೋ ಸ್ಟೇಷನಲ್ಲಿ ಒಬ್ಬ ವ್ಯಕ್ತಿ ಬಂದು ಟ್ರೈನಿಗೆ ಹತ್ಕೊಳಕ್ ನೋಡ್ತಾರೆ. ಅರ್ಜೆಂಟಲ್ಲಿ ಇದ್ರು, ಯಾವ ಥರ ಗಾಬರಿಲಿ ಹತ್ತಿದ್ರು, ಏನಾಯಿತೋ ಗೊತ್ತಿಲ್ಲ. ಸೊ ಅವ್ರ ಕಾಲು ಬಂದು ಅಲ್ಲಿ ಸಿಕ್ಕಾಕೊಂಡಿದೆ. ನಾವೆಲ್ಲಿ ಬೋರ್ಡ್ ಹಾಕ್ತೀವೋ ಅಲ್ಲಿ ಕಾಲು ಸಿಕ್ಕಾಕೊಂಡಿದೆ. ಸೊ ಆಲ್ ಆಫ್ ಅ ಸಡನ್ ಎಲ್ಲರೂ ಕೂಡ ಪ್ಯಾನಿಕ್ ಆದರು. ಎಸ್ಪೆಷಲಿ ಆ ವ್ಯಕ್ತಿ ಕೂಡ ತುಂಬ ಪ್ಯಾನಿಕ್ ಆದರು. ಟ್ರೈನ್ ಕೂಡ ಅದೇ ಟೈಮಲ್ಲಿ ಕರೆಕ್ಟ್ ಟೈಮಿಗೆ ನಿಲ್ಲಿಸಿದ್ರು. ಅಲ್ಲಿರೋ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ಮೆಂಟಲಿ ಅವ್ರನ್ನ ಸ್ಟ್ರಾಂಗ್ ಆಗಿ ಹೇಳಿ ಪ್ಯಾನಿಕ್ ಆಗಬೇಡಿ ಅಂತ ಹೇಳಿ ಎಲ್ಲ ಸಮಾಧಾನ ಮಾಡ್ತಿದ್ರು. ಬಟ್ ಸ್ಟಿಲ್ ಸೊ ಯಾರೇ ಏನೇ ಸಮಾಧಾನ ಮಾಡಕೊಂಡ್ರು ಆ ವ್ಯಕ್ತಿ ತುಂಬ ಗಾಬರಿ ಆಗಿ ಆ ಪೇಯ್ನ್ ಅವ್ರಿಗೆ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಕಿರ್ಚ್ಕೊಂತಿದ್ರು, ಅಯ್ಯೋ ಅಮ್ಮ ಅಂತ ಹೇಳಿ. ನಾವು ಕೂಡ ಇದ್ದಿದ್ದು ಪ್ಯಾಸೆಂಜರ್ಸ್ ಕೂಡ ನಾವು ಒಂದು ಸೆಕೆಂಡ್ ಗಾಬರಿ ಆದ್ವಿ. ಸೊ ಹಂಗೂ ಹಿಂಗೂ ಹರಸಾಹಸ ಮಾಡಿ ಅವರ ಕಾಲು ಹೊರಗೆ ಬಂದಿದೆ. ಪೇಯ್ನ್ ಇದ್ದೇ ಇರುತ್ತೆ. ಸೊ ಎರಡು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು, ನಾವು ಪ್ಯಾಸೆಂಜರ್ ಆಗಿ ನಾವು ಎಷ್ಟು ಕೇರ್ಫುಲ್ ಆಗಿರ್ತೀವಿ, ನಾವು ಎಷ್ಟು ಕೇರ್ಫುಲ್ ಆಗಿ ಬೋರ್ಡಿಂಗ್ ಆರ್ ಡಿಬೋರ್ಡಿಂಗ್ ಆಗ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಎಷ್ಟೇ ರಶ್ ಇದ್ರೂ ಕೂಡ ಪರವಾಗಿಲ್ಲ, ಒಂದು ಟ್ರೈನ್ ಮಿಸ್ ಆದರೂ ಪರವಾಗಿಲ್ಲ, ಇನ್ನೊಂದು ಟ್ರೈನ್ ಬಂದೇ ಬರುತ್ತೆ. ಆಫ್ಟರ್ ಒಂದು 2-3 ಮಿನಿಟ್ಸ್ 5 ಮಿನಿಟ್ಸ್ ಆದ್ರೂ ಬಂದೇ ಬರುತ್ತೆ. ಆರ್ಸಿ ಇಂಟರ್ನ್ಯಾಷನಲ್ ಸ್ಕೂಲ್ 2026-27ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು, ಸಿಬಿಎಸ್ಇ ಬೋರ್ಡ್ನಿಂದ ಮಾನ್ಯತೆ ಪಡೆದಿದ್ದು, ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗಿದ್ದು, ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್, ವಿಶಾಲವಾದ ಆಟದ ಮೈದಾನ, ವಿಜ್ಞಾನ ಲ್ಯಾಬ್, ಗಣಿತ ಲ್ಯಾಬ್ ಇವೆಲ್ಲವುಗಳನ್ನ ಒಳಗೊಂಡಿದ್ದು ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚಿಸಲು ಅವಕಾಶ ಕೂಡ ಕಲಿಸಲಾಗ್ತಾ ಇದೆ. ಮಕ್ಕಳಿಗೆ ಡ್ಯಾನ್ಸ್, ಕರಾಟೆ, ಯೋಗ ಇನ್ನು ಮುಂತಾದ ಕಲಿಕೆಯನ್ನ ಕಲಿಸಲಾಗ್ತಾ ಇದೆ. ಮಲೆನಾಡಿನ ಪರಿಸರ ಒಳಗೊಂಡಿದ್ದು ಮಕ್ಕಳಿಗೆ ಅತ್ಯುತ್ತಮ ಗಾಳಿ ವಾತಾವರಣದಿಂದ ಕೂಡಿರುತ್ತದೆ. ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಹಾಗಿದ್ರೆ ಒಮ್ಮೆ ಭೇಟಿ ನೀಡಿ ಆರ್ಸಿ ಇಂಟರ್ನ್ಯಾಷನಲ್ ಸ್ಕೂಲ್, ತಮ್ಮಿನಹಳ್ಳಿ, ಅಚ್ಯುತ್ ನಗರ ಪೋಸ್ಟ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9964693066 ಹಾಗೂ 8105983861 ಹಾಗೂ 08022222288.